ಕಣ್ಣಾಗ ನೀರು ಹಾಕೊಂಡಿದ್ದೀನಿ ನಿಜವಾಗ್ಲು. ಯಾಕಂದ್ರೆ 14 ವರ್ಷ ಆದ್ಮೇಲೆ ಈ ಸಿನಿಮಾ ಮಾಡಿದೆ, ಎಲ್ಲಿ ಹೆಸರು ಕಳ್ಕೊಂಡ್ಬಿಡ್ತೀವಿ ಅಂತ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಸರ್. ದಯವಿಟ್ಟು ಮೊದಲನೇದಾಗಿ ವಿಜಯ್ ಸರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ ತಿಳಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಜಯ್ ಅಭಿಮಾನಿಗಳಿಗೆ ನಮಸ್ಕರಿಸ್ತಾ, ಹಾಗೂ ಏನು ನನ್ನ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು, ಡಿಜಿಟಲ್ ಮಾಧ್ಯಮದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರನ ತಿಳಿಸ್ತಾ, ಇವತ್ತು ವಿಜಯ್ ಸರ್ ಅವರು ಹೇಳಿದ್ರು ನಮ್ಮ ನಿರ್ಮಾಪಕರಿಗೆ ಸಡನ್ ಆಗಿ ಸಿಟ್ಟು ಬರ್ತದೆ, ಸಡನ್ ಆಗಿ ಕುಂಚ್ಕೊಂಡ್ಬಿಡ್ತಾರೆ ಅಂತ. ಕಾರಣ ಏನಕ್ಕಂದ್ರೆ ಅವರ ಶ್ರಮ 2 ವರ್ಷ ಏನು ಇವತ್ತು ನಮ್ಮ ನಿರ್ದೇಶಕರು ಜಡೇಶ್ ಮುಂದೆ ಬನ್ನಿ ಸರ್ ಇಲ್ಲಿ. ಏನಕ್ಕಂದ್ರೆ ಇವತ್ತು ನಿಜವಾಗ್ಲೂ ನಾನು 14 ವರ್ಷ ಆಯ್ತು ಸಾರಥಿ ಸಿನಿಮಾ ಮಾಡಿ. ಯಾಕೆ ಸಿನಿಮಾ ಮಾಡಲಿಲ್ಲ ಅಂದ್ರೆ ನೋಡಿ, ದೇವರ ರೂಪದಲ್ಲಿ ಮನುಷ್ಯ ಬಂದು 14 ವರ್ಷ ವನವಾಸ ಆದ್ಮೇಲೆ ಬಂದ್ರು. ಇವತ್ತು ಈ ಒಂದು ಕತೆ ಇಲ್ಲ ದೇವರ ಬಟ್ ಯಾಕೆ ಹೇಳ್ತೀನಂದ್ರೆ ಸರ್, ನಮ್ಮ ವಿಜಯ್ ಸರ್ ಅವರ ನಿಜವಾಗ್ಲೂ ಜಡೇಶ್ ಅವರು, ಕ್ಯಾಮ್ರಾಮ್ಯಾನ್ ಸ್ವಾಮಿ ಅವರು ರಾತ್ರಿ 7 ಗಂಟೆವರೆಗೂ ಶೂಟ್ ಇದ್ದು ಮತ್ತೆ ಮಾರನೇ ದಿನ 8 ಗಂಟೆಗೆ ಹಾಜರಾಗ್ತಾ ಇದ್ರು. ನಾವಿನ್ನ ಎದ್ದು ಮುಂಚೆನೆ ನಮ್ಮ ಸೆಟ್ ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಿಜವಾಗ್ಲೂ ಆ ಒಂದು ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಕೆಲವು ಸತಿ ನಾನು ಸಿಟ್ಟು ಮಾಡ್ಕೊಂತೀನಿ. ಅದು ಸಿಟ್ಟಲ್ಲ, 2 ನಿಮಿಷ. ಕಾರಣ ಏನಂದ್ರೆ ನೀವು ನೋಡಿರ್ಬೋದು, ರಿಯಲ್ ಸತೀಶ್ ಅಂತ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ರು ಆಂಧ್ರದವರು, ಹೈದರಾಬಾದ್ ಇಂದ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಏನ್ ಸಾರ್ ನಿಮ್ ಹೀರೋ ಸಾರು, ನಾನು ನಿಜವಾಗ್ಲೂ ಇವತ್ತು ಸುಮಾರು ಒಂದು 25-30 ಸಿನಿಮಾಕ್ಕೆ ಸ್ಟಂಟ್ ಮಾಡ್ರ ಕೆಲಸ ಮಾಡಿದ್ದೀನಿ, ಯಾವ ವೀರನು ನಾನು ನೋಡಿಲ್ಲ ಸರ್ ಅಂತ ಹೈದರಾಬಾದ್ ಅಲ್ಲಿ ಹೆಮ್ಮೆಯಿಂದ ಸುಮಾರು ಸತಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದಕ್ಕೆ ಸರ್ ಆ ಒಂದು ನಿಮ್ಮ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ಕೆಲವು ಸತಿ ಮುನ್ಸ್ಕೊಂತ ಇದೆ. ಬಿಟ್ರೆ ಏನಕ್ಕಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಬೆವರು ಸುರಿಸಿ ಮಾಡಿರೋಂತ ಒಂದು ಸಿನಿಮಾ ಇದು ಎಲ್ಲೂ ಸಹ ಲೋಪ ಆಗ್ಬಾರ್ದು. ಈ ಸಿನಿಮಾ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಕೆಲವು ಸತಿ ಮುನ್ಸ್ಕೊಂತ ಇದೆ. ನನ್ನ ಮಿತ್ರ ನಿಜವಾಗ್ಲೂ ಸರ್ ಹೇಳ್ತೀನಿ, ಸರಸ್ವತಿಯ ಪುತ್ರ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ. ಇವತ್ತು ಒಂದು ನನ್ನಂಗೆ ಒಂದು ಕುಗ್ರಾಮದಿಂದ ಬಂದಂತ ಒಬ್ಬ ಬಡ ರೈತನ ಮಗ, ಇವತ್ತು ಆತ ಸರಸ್ವತಿಯ ಪುತ್ರ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಏನೇ ಆದ್ರೂ ಸಹ ಇವತ್ತು ನಾವೆಲ್ಲರೂ ಇವತ್ತು ಏನು ನಮ್ಮ ಇಡೀ ತಂಡ ಇದೆ, ಪ್ರತಿಯೊಬ್ಬರು ಶ್ರಮ ಇವತ್ತು ಈ ಸಿನಿಮಾದಲ್ಲಿ ಕಾಣುತ್ತೆ. ಈ ಒಂದು ಸಿನಿಮಾ ನೀವು ನೋಡ್ತೀರಾ, ನೋಡಿದ್ಮೇಲೆ ಹೇಳ್ತೀರಾ ಏನಪ್ಪ 14 ವರ್ಷಗಳಾದ್ಮೇಲೆ ಯಾಕೆ ಈ ತರ ಸಿನಿಮಾ ಕೈಗೆತ್ಕೊಂಡ್ರು ಅಂತ. ನಿಜವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ. ವಿಜಯ್ ಸರ್ ನಿಮ್ಮ ಏನು ಹಿಂದೆ ರಾಜ್ಕುಮಾರ್ ಅವರು ಒಂದು ಬಂಗಾರದ ಮನುಷ್ಯದಲ್ಲಿ ಒಬ್ಬ ರೈತನ ಮಗನಾಗಿ ಮಾಡಿದಂತ ಪಾತ್ರ, ಇವತ್ತು ವಿಜಯ್ ಸರ್ ಅವರು ಮರೆಯಲಾಗದಂತ ಇತಿಹಾಸದಲ್ಲಿ ಉಳಿಯುವಂತ ಒಂದು ಪಾತ್ರ ಇದೆ ಇದು. ಇವತ್ತು ನೆನ್ನೆನೂ ಸಹ ಅವ್ರು ಹೇಳ್ತಾ ಇದ್ರು, ಎಲ್ಲಾ ಸರಿ ಇನ್ನೇನ್ ಸಿನಿಮಾ ರಿಲೀಸ್ ಆಗ್ಬಿಡ್ತದೆ, ಎಲ್ಲಿ ಯಾರ ಕೈ ಸಿಕ್ಕಾಕೊಂಡ್ಬಿಡ್ತಾರೋ. ನಾನು ಅವ್ರಿಗೆ ಹೇಳಿರ್ಲಿಲ್ಲ, ನಾನೊಂದು ಮಾತು ಹೇಳಿದೆ, ಯಾವತ್ತಿದ್ರು ಏನೇ ಆದ್ರೂ ಈ ಸಿನಿಮಾ ಏನ್ ಮಾಡುತ್ತೆ, ಏನ್ ರೆಕಾರ್ಡ್ ಮಾಡುತ್ತೆ ಅನ್ನೋದು ಕೆಲವರು ತೋರಿಸಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು 300 ಥಿಯೇಟರ್ ಈ ಸಿನಿಮಾ ರಿಲೀಸ್ ಆಗುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ದುಬೈ ನೋಡಿ, ಕೆನಡಾದಿಂದ ನಮ್ಮ ಮಿತ್ರ ಬಂದಿದ್ದಾರೆ, USA ಇಂದಲೂ ಸಹ ಇಲ್ಲಿ ನಾವು ರಿಲೀಸ್ ಮಾಡ್ತೀವಿ, ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಕಾರಣ ಈ ಒಂದು ಮಣ್ಣಿನ ಕತೆ, ಅಂತ ಒಂದು ಕಥೆಯನ್ನ ಗಟ್ಟಿಮುಟ್ಟಾಗಿ ಮಾಡಿಕೊಟ್ಟಂತ ನಮ್ಮ ಜಡೇಶ್, ನನ್ನ ಆತ್ಮೀಯ ಮಿತ್ರ ಮಾಸ್ತಿ ಅವರೆಲ್ಲ ಹೊರಟ್ಬಿಟ್ರು. ಇಡೀ ತಂಡ ಸರ್ ಇವತ್ತು ಪ್ರತಿಯೊಬ್ಬರ ಶ್ರಮ, ಮಿತ್ರ ಇರ್ಬೋದು, ಎಲ್ಲರೂ ಇರ್ಬೋದು, ಏನು ಆ ಯುವ ನಟ ನಮ್ಮ ಶಿಶಿರ್ ಇರ್ಬೋದು, ರಾಕೇಶ್ ಅಡಿಗ ಇರ್ಬೋದು, ಈ ಪ್ರತಿಯೊಬ್ಬರು ಹೆಸರು ಹೇಳ್ತಾರೆ, ನಮ್ಮ ಭಾವನಾ ಇರ್ಬೋದು, ನಮ್ಮ ಈಗ ತಾವೆಲ್ಲರಿಗೂ ಗೊತ್ತು ನಿಂಗವ ಸಾಂಗ್ ಕೇಳ್ತಾ ಇದ್ದೀರಾ, ರಚಿತಾ ಇರ್ಬೋದು. ಏನ್ ಸರ್ ಇದು ಪರ್ಫಾರ್ಮೆನ್ಸ್, ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್. ಇವತ್ತು ನಾನು ಆ ಒಂದು ಪ್ರತಿಯೊಬ್ಬರು ದುರ್ದಂತ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ನಾನು ಕೆಲವು ಸತಿ ಸಿಟ್ಟು ಮಾಡ್ಕೊಂಡಿದ್ದೀನಿ, ಕಣ್ಣಾಗ ನೀರು ಹಾಕೊಂಡಿದ್ದೀನಿ ನಿಜವಾಗ್ಲು. ಯಾಕಂದ್ರೆ 14 ವರ್ಷ ಆದ್ಮೇಲೆ ಈ ಸಿನಿಮಾ ಮಾಡಿದೆ, ಎಲ್ಲಿ ಹೆಸರು ಕಳ್ಕೊಂಡ್ಬಿಡ್ತೀವಿ ಅಂತ ನಿಜವಾಗ್ಲೂ ನನಗೆ
ತುಂಬಾ ಖುಷಿ ಆಯ್ತು ಸರ್. ದಯವಿಟ್ಟು ಅಷ್ಟೇ, ಧೈರ್ಯ ಏನಿಲ್ಲ. ನಾನು ಮುಂಚ್ಕೊಂತಿದ್ದಕ್ಕೆ ಸರ್, ಮತ್ತೆ ನನ್ನ ಹೆಸರು ಕೆಡಬಾರ್ದು, ಶ್ರಮ ವ್ಯರ್ಥ ಆಗ್ಬಾರ್ದು, ಒಂದೇ ಒಂದು ದೃಷ್ಟಿಯಿಂದ ಖುಷಿ ಆಯ್ತು. ಆ ಒಂದು ಟ್ರೇಲರ್ ನೋಡಿ ಇವತ್ತು ನಮ್ಮ ಜಡೇಶ್ ಅವರು, ಸ್ವಾಮಿ ಅವರು, ನಮ್ಮ ಮಾಸ್ತಿ ಅವರು, ಮಿತ್ರ ಅವರು, ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನಿನ್ ಜಾಸ್ತಿ ಹೇಳಕ್ ಹೋಗಲ್ಲ. ದಯವಿಟ್ಟು ತಾವೆಲ್ಲರೂ ಏನು ಅಭಿಮಾನಿಗಳು ಬಂದಿದ್ದೀರಾ, ಯಾರೇ ಆಗ್ಲಿ ಪೈರೇಸಿ ಮಾಡಿದಂಥವ್ರನ್ನ, ಯಾಕಂದ್ರೆ ನಮ್ಮ ಶ್ರಮ 2 ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂತವ್ರನ್ನ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಬಳಿಕ ಹಾಕ್ತಾನ. ದಯವಿಟ್ಟು ಏನು ಜನವರಿ 23/1/2026 ತೆರೆಗೆ ಬರ್ತದೆ, ಎಲ್ಲರೂ ಚಿತ್ರಮಂದಿರಿಗೆ ಹೋಗಿ ನೋಡಿ. ನೀವು ನೋಡಿದ ಮೇಲೆ ಹೇಳ್ತೀರಾ, ನಿಮ್ ಪಕ್ಕದ ಮನೆಗೆ ಹೇಳ್ತೀರಾ, ಅದೇ ರೀತಿ ಎಲ್ಲ ಸ್ನೇಹಿತರುಗಳಿಗೆ ಹೇಳ್ತೀರಾ ಅಂತ ಒಂದು ಕತೆ ಇದು. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ನಮ್ಮ ಶ್ರಮ ವ್ಯರ್ಥ ಆಗುತ್ತೆ ನಿಜವಾಗಲು. 2 ವರ್ಷ ಕಷ್ಟ ಬಿದ್ದಿರ್ತೀವಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ್ ಸಾರು, ಸಲಗ, ಭೀಮಾ, ಇವೆಲ್ಲಕ್ಕಿಂತ ಮೀಸಂತ ಈ ಲ್ಯಾಂಡ್ ಲಾರ್ಡ್ ಅವರ ಇತಿಹಾಸ ಪುಟದ ಸೇರ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.